ಇಂಡಿಯಾ ಒಂದೇ ಅಂತ ಇಂಡಿಪೆಂಡೆನ್ಸ್ ಡೇಗೆ ಬಂದ್ರೆ ಕಸ್ಟಮರ್ಗೆ ಕಾಶ್ಮೀರ್ ಟು ಕನ್ಯಾಕುಮಾರಿಗೆ ಲೋನ್ ಮಾಡ್ಕೊಡ್ತೀನಿ ಸರ್. 15 ಮಾಡಲ್ ಟಾಟಾ ನ್ಯಾನೋ ಕೊಡ್ತಾ ಇದೀನಿ, XT ಟಾಪ್ ಎಂಡ್ ವೇರಿಯಂಟ್. ಬೇರೆ ನಾ 1,55,000 ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು, ವಿಡಿಯೋ ಕ್ಲೋಸ್ ಮಾಡ್ಬಿಟ್ಟು ಡೈರೆಕ್ಟ್ ನಮ್ ಶೋರೂಮ್ ಗೆ ಬರ್ಬೇಕು. ಹೇಳ್ತೀನಿ 2019 ಮಾಡಲ್ ಆಲ್ಟೋ K10 VX ಆಪ್ಷನಲ್ ಗಾಡಿ ಎಂಟರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ. 3,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 1,80,000 ಬಂದ್ರೆ ಕೊಡ್ತೀನಿ, ಹೋಗಿ ಸರ್. ಬೆಸ್ಟ್ ಆಫರ್ ಕೊಡ್ತಾ ಇದ್ದೀನಿ. 1,75,000 ಬಂದ್ರೆ ಗಾಡಿ ಕೊಡ್ತೀನಿ. ಕ್ಲಿಯರ್ ಆಗ್ಬಿಡ್ಲಿ ಸರ್. ಫೈನಲ್ 2,80,000 ಬಂದ್ರೆ ಕೊಡ್ತೀನಿ, ಹೋಗಿ ಸರ್. 15th August ಗೆ ಬರ್ಬೇಕು, ಗಾಡಿ ತಗೊಂಡ್ ಹೋಗ್ಬೇಕು. ಆ ಪ್ರೈಸ್ ಹೇಳ್ತೀನಿ. 2015 ಮಾಡಲ್ ಹೋಂಡಾ ಸಿಟಿ ಸಿಂಗಲ್ ಓನರ್ ವೆಹಿಕಲ್ ಸರ್. 4,98,000 ಬಂದ್ರೆ ಗಾಡಿ ಕೊಡ್ತೀನಿ, ಹೋಗಿ ಸರ್. ಇಂಡಿಪೆಂಡೆನ್ಸ್ ಆಫರ್ ಸರ್, ಹೋಗಿ ಸರ್. 2,80,000 ಕೊಡ್ಬೇಡ, ಹೋಗಿ. ಇಂಡಿಪೆಂಡೆನ್ಸ್ ಸ್ಪೆಷಲ್ ಸರ್. ಸರ್ ಒಂದು 10.5 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ. 10.5 ಲಕ್ಷ ಹೋಗಿ ಸರ್. ರೌಂಡ್ ಫಿಗರ್ 3 ಲಕ್ಷ ಕೊಡ್ತೀನಿ, ಹೋಗಿ ಸರ್. 3 ಲಕ್ಷನಾ ಟಿಯೋಸ್ ಕೊಡ್ತಾ ಇದೀನಿ. G ವೇರಿಯಂಟ್ ಸಿಂಗಲ್ ಓನರ್ ಕಾರು. ಎಷ್ಟು ಸರ್ ಫೈನಲ್? 5,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 17 ಮಾಡಲ್ ಮಾರುತಿ ಬೆಲೆನೋ ಎಂಟರ್ ಮಾರ್ಕೆಟ್ ಚಾಲೆಂಜ್ ಮಾಡ್ತೀನಿ. ನೋಡ್ ತಕ್ಷಣ ಗಾಡಿ ತಗೊಂಡ್ ಹೋಗ್ಬೇಕು. 2,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಕಾಶ್ಮೀರ್ ಟು ಕನ್ಯಾಕುಮಾರಿ ಬರ್ಲಿ ಕಸ್ಟಮರ್ ಈ ಬಾರಿ ಇಂಡಿಪೆಂಡೆನ್ಸ್ ಡೇಗೆ 2,10,000 ಕೊಡ್ತೀನಿ. ಗಾಡಿ ಫೋರ್ಟ್ ಫಿಗೋ 2012 ವಿತ್ ಲೋನ್. ಸರ್ ಪ್ರೈಸ್ 2,35,000 ಕೊಡ್ತೀನಿ ಸರ್. ಅದರ್ಲೂ 2016 ಮಾಡಲ್ ವೆಹಿಕಲ್ ಇವರು ನೋಡಿದ್ರ ಇವಾಗ ಪ್ರೀಮಿಯಂ ಕಾರ್ ಬೇಕು ಅಂತ ನೋಡ್ತಾ ಇದ್ರೋಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಪ್ರೀಮಿಯಂ ಕಾರು 2016 ಮಾಡಲ್ ಆನ್ ಟೇಬಲ್ ಯಾರು ಕೊಡಲ್ಲ. 4,70,000 ಬಂದ್ರೆ ಕೊಡ್ತೀನಿ. ಅದನ್ನು ನೋಡ್ಬೋದು. KA ಗಾಡಿ ಕೊಡ್ತಾ ಇರೋದು. ಒಂದು 6,60,000 ಬಂದ್ರೆ ಗಾಡಿ ಕೊಡ್ತೀನಿ. ಒಂದೇ ಬೆಲೆ ಸರ್. 2,15,000 ಬಂದ್ರೆ ಗಾಡಿ ಕೊಡ್ತೀನಿ. 3,35,000 ಅದನ್ನು KA ಸಿಂಗಲ್ ಓನರ್ ವೆಹಿಕಲ್ 1,95,000 I10 ಕೊಡ್ತಾ ಇದೀನಿ ವಿತ್ FC ಇನ್ಶೂರೆನ್ಸ್ ಎಲ್ಲ ಪ್ರತಿಯೊಂದು. ಸಿಂಗಲ್ ಓನರ್. ಹೌದು, ಸಿಂಗಲ್ ಓನರ್ ವೆಹಿಕಲ್. ಬೇರೆ 2,35,000 ಕೊಡ್ತೀನಿ. 11,50,000 ಬಂದ್ರೆ ಒಂದು ಆಡಿ Q3 ಕೊಡ್ತಾ ಇದೀನಿ. ಅದನ್ನು 14 ಮಾಡಲ್ ಲಕ್ಸುರಿ ವೆಹಿಕಲ್ ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಲಿ ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಮಾಡಿರೋದು ಗಾಡಿ. ಮಾರ್ಕೆಟ್ ಅಲ್ಲಿ ಸಿಗ್ಬೋದು. 350 ಸಿಗ್ಬೋದು, 325 ಸಿಗುತ್ತೆ. ಅದೇ 3ನೇ ಓನರ್ 4ನೇ ಓನರ್ ಗಾಡಿ ಓಡಿರೋದು 75-85 ಮೀಟರ್ ತಿರ್ಸಿರೋದು. ಜಿನಿನ್ ರಿಕಾರ್ಡೆಡ್ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಬಹುದು. 22,000 ಕಿಲೋಮೀಟರ್ ರಿವೆನ್ ರಿಕಾರ್ಡೆಡ್ ಸಿಂಗಲ್ ಓನರ್ ವೆಹಿಕಲ್. ಫ್ರೆಂಡ್ಸ್, ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಹಬ್ಬದ ಶುಭಾಶಯಗಳು. ನಾನಿವತ್ತಿನೊಂದು ಹೊಸ ವಿಡಿಯೋ ಜೊತೆಗೆ ನಮ್ಮ ಸಾಗರ್ ಕಾರ್ಸ್ ಬಂದಿದ್ದೀನಿ. ಸಾಗರ್ ಕಾರ್ಸ್ ನಲ್ಲಿ ಒಂದು ಜನರಲ್ ಸರ್ವಿಸ್ ಫ್ರೀ ಮಾಡ್ಕೊಡ್ತಾರೆ. ಆಮೇಲೆ ಥ್ರೂಔಟ್ ಕರ್ನಾಟಕ, ಥ್ರೂಔಟ್ ಇಂಡಿಯಾ, ಎಲ್ಲಿಂದ ಬಂದ್ರು ಪ್ಯಾನ್ ಇಂಡಿಯಾ ಲೋನ್ ಆಪ್ಷನ್ ಕೂಡ ಇದೆ. ಸೊ ನಮ್ ಜೊತೆ ಆಕಿಬ್ ಸರ್ ಇದಾರೆ. ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್, ನಿಮ್ ಶೋರೂಮ್ ಬಗ್ಗೆ 2-3 ವಾಕ್ಯದಲ್ಲಿ ಉತ್ತರಿಸಬೇಕು ಜನರಿಗೆ. ಸರ್, ನಮ್ ಶೋರೂಮ್ ಬಗ್ಗೆ ಎಲ್ಲರಿಗೆ, ಅದು ಮುಂಚೆ ಫಸ್ಟ್ ನಮ್ಮ ಹೇಮಂತ್ ಸರ್ ವ್ಯೂವರ್ಸ್ ಅವ್ರಿಗೆ ಎಲ್ಲರಿಗೆ ನಮ್ದು ನಮಸ್ಕಾರ ಸಾಗರ್ ಕಾರ್ಸ್ ಇಂದ. ಎಲ್ಲರಿಗೆ ನಮ್ ಕಡೆಯಿಂದ, ನಮ್ ಸಾಗರ್ ಕಾರ್ಸ್ ಟೀಮ್ ಇಂದ ಎಲ್ಲರಿಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಒಂದು ಶುಭಾಶಯಗಳು ಎಲ್ಲರಿಗೆ. ಪ್ಲಸ್ ನಮ್ ಶೋರೂಮ್ ಬಗ್ಗೆ ಎಲ್ಲರಿಗೆ ಆಲ್ಮೋಸ್ಟ್ ಸಾಗರ್ ಕಾರ್ಸ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋದು ಸಾಗರ್ ಕಾರ್ಸ್. ನಮ್ ಶೋರೂಮ್ ಆಲ್ಮೋಸ್ಟ್ 42-43 ಇಯರ್ಸ್ ಆಯ್ತು. ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಸರ್ಟಿಫೈಡ್ ಕಾರ್ಸ್ ಸಿಗೋದು ನಿಮ್ಗೆ. ಒಂದು ಆಕ್ಸಿಡೆಂಟ್ ಆಗಲಿ, ಡಾಕ್ಯುಮೆಂಟ್ ಬಗ್ಗೆ ಆಗಲಿ ಎಲ್ಲ ನಮ್ದು ಒಂದು ಸರ್ಟಿಫೈಡ್ ಕಾರ್ಸ್ ಇರುತ್ತೆ. ಇಂಜಿನ್ಗೆ ಎಲ್ಲ ನಮ್ ಸರ್ಟಿಫೈಡ್ ಮಾಡಿ ನಮ್ಗೆ ಕೊಡ್ತೀನಿ. ಅಂಡ್ ಡೆಲಿವರಿ ಟೈಮ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಸರ್ ಹೇಮಂತ್ ಸರ್ ಕಸ್ಟಮರ್ಗೆ ಡೆಲಿವರಿ ಟೈಮ್ ಅಲ್ಲಿ ನಮ್ ಕಡೆಯಿಂದ ಇಂಜಿನ್ ಆಯಿಲ್ ಫಿಲ್ಟರ್ ಕೂಲೆಂಟ್ ಎಲ್ಲ ಪ್ರತಿಯೊಂದು ಸರ್ವಿಸ್ ಒಂದು ಮಾಡ್ಕೊಡ್ತೀನಿ. ಅಂಡ್ ಪ್ಲಸ್ ನಮ್ ಕಡೆಯಿಂದ RTO ಟ್ರಾನ್ಸ್ಫರ್ ಚಾರ್ಜಸ್ ಇರಲ್ಲ, ಹಿಡಿಂಗ್ ಚಾರ್ಜಸ್ ಏನಿರಲ್ಲ. ನಮ್ ಕಡೆಯಿಂದ ಒಲ್ಲಿ ಜಸ್ಟ್ ಪ್ರೈಸಿಂಗ್ ಏನ್ ಹೇಳ್ತಾ ಇದೀನಿ ಅದ್ ಪ್ರೈಸ್ ಅಲ್ಲಿ ಬರ್ಬೇಕು, ಕ್ಯಾಶ್ ತಗೊಂಡು ಹೋಗ್ತಾ ಇರಬೇಕು. ಲೋನ್ ನೋಡ್ತಾ ಅವ್ರಿಗೆ ನನ್ನ ಹತ್ರ ಅನುಕೂಲ ಲೋನ್ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾಗೆ ಲೋನ್ ಮಾಡ್ಕೊಡ್ತೀನಿ. ಕಸ್ಟಮರ್ ಸಿಬಿಲ್ ಹೋಗಿದೆ ಅಂದ್ರೂ ಕೂಡ 50% ಲೋನ್ ನಮ್ ಕಡೆಯಿಂದ ಮಾಡ್ಕೊಡ್ತೀನಿ. ಅದು ನಮ್ ಪರ್ಸನಲಿ ಲೋನ್ ಕೊಡ್ತಾ ಇದೀನಿ. ಅದರಲ್ಲಿ ನಾನು 50% ಲೋನ್ ಮಾಡ್ಕೊಡ್ತೀನಿ ಅವ್ರಿಗೆ. ಥ್ರೂಔಟ್ ಇಂಡಿಯಾ ಪ್ಯಾನ್ ಇಂಡಿಯಾ ಲೋನ್ ಆಪ್ಷನ್ ಇದೆ. ಅಂಡ್ ಎಷ್ಟು ಕಾರ್ಗಳಿದೆ ಸರ್ ಇವತ್ತು? ಸರ್ ಆಲ್ಮೋಸ್ಟ್ ಇವತ್ತು ಈ ಬಾರಿ 40 ಕಾರ್ಸ್ ತೋರಿಸ್ತೀನಿ ಸ್ಟಾಕ್ ಅಲ್ಲಿ. ಇನ್ನೂ ಗಾಡಿಗಳು ಬೇಕಾದ್ರೆ ಕಸ್ಟಮರ್ ಯಾವ ಕಾರ್ ಬೇಕು ನಮ್ಗೆ ಜಸ್ಟ್ ಕಾಲ್ ಮಾಡ್ಲಿ. ಕಾಂಟ್ಯಾಕ್ಟ್ ನಂಬರ್ಸ್ ನೀವು ಹಾಕಿರ್ತೀರಾ ಡಿಸ್ಕ್ರಿಪ್ಷನ್ ಅಲ್ಲಿ, ನಮಗೆ ಕಾಲ್ ಮಾಡ್ಲಿ. ಅದು ಯಾಕೆ ಏನ್ ಗಾಡಿ ಬೇಕು ಎಲ್ಲ ಆಲ್ಮೋಸ್ಟ್ ಗಾಡಿಗಳು ಅರೇಂಜ್ ಮಾಡಿ ಕೊಡ್ತೀನಿ. ಬೇಕಂದ್ರೆ ಸೋರ್ಸಿಂಗ್ ಕೂಡ ಮಾಡ್ಕೊಡ್ತಾರೆ. ನಿಮ್ಗೆ ಯಾವ ಕಾರ್ ರಿಕ್ವೈರ್ಮೆಂಟ್ ಇದೆಯೋ ಅದನ್ನು ಕೂಡ ತರಿಸಿ ಕೊಡ್ತಾರೆ. ಏನ್ ಬಜೆಟ್ ಇಂದ ಸ್ಟಾರ್ಟಿಂಗ್? ಸರ್ ಬಜೆಟ್ ಸ್ಟಾರ್ಟಿಂಗ್ ಆಲ್ಮೋಸ್ಟ್ 1 ಲಕ್ಷ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ನಮ್ಮ 1 ಲಕ್ಷಕ್ಕೂ ಕಾರ್ ಹೌದು, 1 ಲಕ್ಷಕ್ಕೂ ಗಾಡಿ ಸಿಗುತ್ತೆ ನಿಮ್ಗೆ. 1.5 ಲಕ್ಷ ಮೇಲೆ ಗಾಡಿ ತಗೊಂಡ್ರವ್ರಿಗೆ ಲೋನ್ ನೋಡ್ತವ್ರಿಗೆ ಅದಕ್ಕೆ 1.5 ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ ಸರ್. 1.5 ಲಕ್ಷ ಗಾಡಿ ಹೌದು ಲೋನ್ ಮಾಡ್ಕೊಡ್ತೀನಿ ಸರ್. ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಗಾಡಿಗೆ ಲೋನ್ ಮಾಡ್ಕೊಡ್ತೀನಿ. ಇಲ್ಲ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಕೂಡ 0 ಡೌನ್ ಪೇಮೆಂಟ್ ಕೂಡ ಲೋನ್ ಮಾಡ್ಕೊಡ್ತೀನಿ. ಹೌದಾ? ಸ್ಟಾರ್ಟ್ ಮಾಡೋಣ ವಿಡಿಯೋನ. ಬನ್ನಿ ಸರ್, ತೋರಿಸ್ತೀನಿ ಸ್ಟಾಕ್ ಗಳು. ಈ ಬಾರಿ 200% ಚಾಲೆಂಜ್ ಮಾಡ್ತೀನಿ. 15th August ಆಫರ್ ಕೊಡ್ತಾ ಇದೀನಿ. ಅದನ್ನು ಪ್ರೈಸ್ ಚಾಲೆಂಜಿಂಗ್ ಪ್ರೈಸ್. ನನ್ನ ಹತ್ರ ಹೇಳ್ತಾ ಇರೋದು ಪ್ರೈಸ್ ಎಲ್ಲಿನೂ ಥ್ರೂಔಟ್ ಕರ್ನಾಟಕ ಬೆಂಗಳೂರಲ್ಲಿ ಸಿಗ್ಬಿಟ್ರೆ ಅದರಿಂದ ಕಮ್ಮಿ ಪ್ರೈಸ್ ಅಲ್ಲಿ ನಾನು ಕೊಡ್ತೀನಿ ಸರ್. ಹೌದಾ? ಚಾಲೆಂಜ್ ಮಾಡ್ತೀನಿ ಸರ್. ಹುಡ್ಕೊಂಡ್ ಬರ್ತಾರೆ ಸರ್, ಹುಡ್ಕೊಂಡ್ ಬರ್ಲಿ, ನಂಗೆ ಬರ್ಲಿ. ನಾನ್ ಕೊಟ್ಟಿಲ್ಲ ಅಂದ್ರೆ ನಿಮ್ ಜೊತೆ ನಿಮ್ಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ ವಿಡಿಯೋ ಇದು ಮಾಡ್ಲಿ ಅವರು ಇಲ್ಲಿ ಸುಳ್ಳು ಹೇಳ್ತಾರೆ ಅಂತ. ಓಕೆ, ಸೊ ಬನ್ನಿ ವೀಕ್ಷಕರ, ಸ್ಟಾರ್ಟ್ ಮಾಡ್ಬಿಡೋಣ ವಿಡಿಯೋನ. ಇವ್ರು ಹೇಳೋ ಪ್ರೈಸಿಂಗು ಆಸೆ ಕಡೆ ಸಿಕ್ಕಿದ್ರೆ ಅದಕ್ಕಿಂತ ಕಡಿಮೆಗೆ ಇವರು ಮಾಡ್ಕೊಡ್ತಾರಂತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಆಗಿದ್ರೆ ಒಂದು ಲೋ ಬಜೆಟ್ ಟಾಟಾ ನ್ಯಾನೋ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಟಾಟಾ ನ್ಯಾನೋ ನೋಡ್ತಾ ಇದ್ದೀರಾ ನಮ್ಮ ಹತ್ರ. ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಒಂದು ಟಾಟಾ ನ್ಯಾನೋ ಇತ್ತು, 2 ಗಾಡಿ ಇತ್ತು. 2 ಗಾಡಿ ಸೇಲ್ ಆದ್ಮೇಲೆ ಎಲ್ಲರೂ ಕೇಳ್ತಾ ಇದ್ರು ಟಾಟಾ ನ್ಯಾನೋ ಬೇಕು ಅಂತ. ಅದಕ್ಕೋಸ್ಕರ ನಾನು
ಈ ವಿಡಿಯೋದಲ್ಲಿ ನಿಮ್ಗೆ ಟಾಟಾ ನ್ಯಾನೋ ತೋರಿಸ್ತಾ ಇದ್ದೀನಿ. ಈ ಮಳೆಗಾಲದಲ್ಲಿ ಓಡಾಡಕ್ಕೆ, ಒಂದು ಸಿಟಿಯಲ್ಲಿ ಓಡಾಡಕ್ಕೆ, ಲೋ ಮೈಲೇಜ್ ಡ್ರಿವೆನ್, ಅಲ್ಲಿ 36,000 ಕಿಲೋಮೀಟರ್ ಡ್ರಿವೆನ್ ವೆಹಿಕಲ್ ಅಂಡ್ ಮೈಲೇಜ್ ಸಿಟಿಯಲ್ಲಿ ನಿಮ್ಗೆ ಆರಾಮಾಗಿ ಒಂದು 18 to 20 ಬರುತ್ತೆ. ಲಾಂಗ್ ಅಲ್ಲಿ 25 ಬರುತ್ತೆ ಮೈಲೇಜ್. ಒಳ್ಳೆ ಮೈಲೇಜ್ ಗಾಡಿ, ಸಿಟಿಯಲ್ಲಿ ಓಡಾಡಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. 2015 ಮಾಡಲ್ ಟಾಟಾ ನ್ಯಾನೋ ಟ್ವಿಸ್ಟ್ ಇದು, XT ವೇರಿಯಂಟ್. ಇದರಲ್ಲಿ AC ಪವರ್ ಸ್ಟೀರಿಂಗ್, ಫ್ರಂಟ್ ಟು 4 ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಪ್ರೈಸಿಂಗ್ ಅರೌಂಡ್ 1,75,000 ಹೇಳ್ತಾ ಇರೋದು. ಫೈನಲ್ 1,55,000 ಬಂದ್ರೆ ಗಾಡಿ ಕೊಡ್ತೀನಿ. ಎಷ್ಟು ಸರ್? 1,55,000 ಬಂದ್ರೆ ಹೇಮಂತ್ ಸರ್ ಗಾಡಿ ಕೊಡ್ತೀನಿ. ಸರ್ ಬೀಟು ಸರ್ ಪೆಟ್ರೋಲ್ ಗಾಡಿ ಬೇಡ, ಅದೇ ಸೇಮ್ ಬಜೆಟ್ ಅಲ್ಲಿ ಸರ್ ಒಂದು ಚೆವರ್ಲೈಟ್ ಬೀಟ್ ಕೊಡ್ತಾ ಇದೀನಿ. 13 ಮಾಡಲ್ ಡೀಸೆಲ್ ಇಂಜಿನ್ ವೆಹಿಕಲ್, ಮೈಲೇಜ್ ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ಡೀಸೆಲ್ ಗಾಡಿ ಚೆವರ್ಲೈಟ್ ಬೀಟ್ ಕೊಡ್ತಾ ಇದೀನಿ. ನೋಡ್ಬೋದು AC ಪವರ್ ಸ್ಟೀರಿಂಗ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಡ್ರಿವೆನ್ ಅರೌಂಡ್ 70,000 ಕಿಲೋಮೀಟರ್ಸ್, ಡೀಸೆಲ್ ಇಂಜಿನ್ ವೆಹಿಕಲ್. ಮೈಲೇಜ್ ಅಲ್ಲಿ ಸಖತ್ತಾಗಿ ಸಿಟಿಯಲ್ಲಿ ನಿಮಗೆ 18 to 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ಮೈಲೇಜ್ ತುಂಬಾ ಚೆನ್ನಾಗಿದೆ. ಚವರ್ಲೈಟ್ ಬಿಟ್ 13 ಮಾಡಲ್ ಕೊಡ್ತಾ ಇದೀನಿ ಸರ್, ಬರೀ 1,90,000. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ 1,80,000 ಬಂದು ಕೊಡ್ತೀನಿ, ಹೋಗಿ ಸರ್. ಮಾಡಲ್ ಸರ್ 2013 ಮಾಡಲ್ ಗಾಡಿ. ಹಾಗೆ ಸರ್ ಡ್ಯಾಟ್ಸನ್ ರೆಡಿಗೋ ಸರ್ ಚವರ್ಲೈಟ್ ಬೀಟ್ ಬೇಡ, ಬನ್ನಿ ಅದೇ ಪ್ರೈಸ್ ಅಲ್ಲಿ ಸೇಮ್ ಡೆಕ್ಸನ್ ರೆಡಿಗೋ ಕೊಡ್ತೀನಿ. 2016 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಒಳಗಡೆ ನೋಡಬಹುದು ಲೆದರ್ ಸೀಟ್ಸ್ ಎಲ್ಲ ಇದೆ. AC ಪವರ್ ಸ್ಟೀರಿಂಗ್, ಫ್ರಂಟ್ ಟು 4 ಬರುತ್ತೆ. ಇದರಲ್ಲಿ ಡ್ರಿವೆನ್ ಅರೌಂಡ್ 35,000 ಕಿಲೋಮೀಟರ್ಸ್. ಯಾರೋ ಒಂದು ಲೋ ಬಜೆಟ್ ಅಲ್ಲಿ ಒಂದು ಲೇಟೆಸ್ಟ್ ಗಾಡಿ ಬೇಕು, ಒಂದು ಒಳ್ಳೆ ಲುಕ್ ಅಂತ ಬೇಕಂತ ಗಾಡಿ ಇದ್ರೆ ನನ್ನ ಹತ್ರ ಬೆಸ್ಟ್ ಮೈಲೇಜ್ ಗಾಡಿ ಕೊಡ್ತೀನಿ. ಇದು ಸಿಟಿಯಲ್ಲಿ 18 to 20 ಬರುತ್ತೆ, ಲಾಂಗ್ ಅಲ್ಲಿ 20 to 23 ಬರುತ್ತೆ ಮೈಲೇಜ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಹೇಮಂತ್ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,75,000 ಹೇಳ್ತಾ ಇರೋದು. 2,75,000 ಬೇಡ, 2,35,000 ಬಂದ್ರೆ ಗಾಡಿ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ ಬರ್ಲಿ ಕಸ್ಟಮರ್ ನೋಡಿ, ಆನ್ ಟೇಬಲ್ ಇನ್ನೂ ಚಿಕ್ಕದಾಗಿ ಮಾಡ್ಕೊಡ್ತೀನಿ. ಎಷ್ಟು ಸರ್ ಪ್ರೈಸ್? 2,35,000 ಸರ್. 2016 ಮಾಡಲ್ ಕೊಡ್ತಾ ಇರೋದು ಸರ್. ಆಡಿ Q3 ಸರ್, ಆಡಿ Q3 ನೋಡ್ತಾ ಇದ್ದೀರಾ, ಬಂಪರ್ ಆಫರ್ ಕೊಡ್ತೀನಿ ಸರ್. 2014 ಮಾಡಲ್ ಆಡಿ Q3 ಮ್ಯಾನ್ಯುಯಲ್ ವೇರಿಯಂಟ್, ಡೀಸೆಲ್ ಇಂಜಿನ್ ನೋಡ್ತಾ ಇದ್ದೀರಾ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ಬ್ರ್ಯಾಂಡ್ ನ್ಯೂ ಟೈರ್, ಹೊಸ ಟೈರ್ ಸರ್. ನೋಡ್ಬೋದು ಹೊಸ ಟೈರ್ಸ್. ಟಾಪ್ ಎಂಡ್ ಅಂದ್ರೆ ಇದಕ್ಕೆ ಸನ್ರೂಫ್ ಬರಲ್ಲ. ಆಲ್ಮೋಸ್ಟ್ ನಿಮ್ಗೆ ಏರ್ ಬ್ಯಾಗ್ಸ್, ABS, ಕಂಪನಿ ಸಿಸ್ಟಮ್ ಬರುತ್ತೆ. ನಿಮ್ಗೆ ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಆಗ್ಲಿ, ಅಲಾಯ್ ವೀಲ್ಸ್ ಆಗ್ಲಿ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ಸ್, ಫೋಗ್ ಲ್ಯಾಂಪ್ಸ್, ಎವ್ರಿಥಿಂಗ್ ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ಓನ್ಲಿ ಸನ್ರೂಫ್ ಬಂದು ಬರಲ್ಲ ಇದಕ್ಕೆ. ಕಸ್ಟಮರ್ ಬಂದ್ಬಿಟ್ಟು ಡ್ರಿವೆನ್ ಅರೌಂಡ್ 83,000 ಓಡಿರೋದು, ಅದನ್ನು ರಿಕಾರ್ಡೆಡ್. ಶೋರೂಮ್ ಸರಿ ಶೋರೂಮ್ ಇಷ್ಟ ಇದೆ. 80,000 ಲಾಸ್ಟ್ ಸರ್ವಿಸ್ ಆಗಿದೆ. ಇದು ಆಡಿ ಶೋರೂಮ್ ಅಲ್ಲಿ ನೀವು ಚೆಕ್ ಮಾಡ್ಕೊಬಹುದು. ಸರ್ವಿಸ್ ಗಾಡಿದು ಪ್ರತಿಯೊಂದು ಸಿಗುತ್ತೆ ನಿಮ್ಗೆ, ಸರ್ವಿಸ್ ಆಗಿರೋದೆಲ್ಲ. ಬಂಪರ್ ಆಫರ್ ಅಲ್ಲಿ ಕೊಡ್ತೀನಿ ಸರ್. ನೀವೇ ಹೇಳಿ, 14 ಮಾಡಲ್ ಆಡಿ Q3 ಡೀಸೆಲ್ ಇಂಜಿನ್ ಇದು ಎಷ್ಟಿದೆ ಮಾರ್ಕೆಟ್ ಪ್ರೈಸ್? ನೀವು ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್, 15,50,000 ಇಂದ ಕಮ್ಮಿ ಇಲ್ಲ ಬಜಾರ್ ಅಲ್ಲಿ. ಸರ್ ಫೈನಲ್ ಟು ಫೈನಲ್ ಬಂಪರ್ ಆಫರ್ ಕೊಡ್ತಾ ಇದೀನಿ ಓನ್ಲಿ ಫಾರ್ 15th ಆಗಸ್ಟ್ಗೆ. 11,50,000 ಬಂದ್ರೆ ಗಾಡಿ ಕೊಡ್ತೀನಿ. 11,50,000 ಬಂದ್ರೆ ಒಂದು ಆಡಿ Q3 ಕೊಡ್ತಾ ಇದೀನಿ. ಅದನ್ನು 14 ಮಾಡಲ್ ಲಕ್ಸುರಿ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಲಿ ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಮಾಡಿರೋದು ಗಾಡಿ. ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಫೋರ್ಡ್ ಫಿಗೋ ಒಂದಿದೆ ಸರ್. ಫೋರ್ಡ್ ಫಿಗೋ 2011 ಮಾಡಲ್ ಪೆಟ್ರೋಲ್ ಇಂಜಿನ್, ZXi ವೇರಿಯಂಟ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಡ್ರಿವೆನ್ ಅರೌಂಡ್ 80,000 ಕಿಲೋಮೀಟರ್ಸ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇಂಜಿನ್, AC ಪವರ್ ಸ್ಟೀರಿಂಗ್, ಫ್ರಂಟ್ ಟು 4 ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಸೈಡ್ ಮಿರರ್ ಎಲ್ಲ ಅಡ್ಜಸ್ಟಬಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಮೈಲೇಜ್ ಅಲ್ಲಿ ನೋಡ್ತಾ ಇದ್ರೆ 15 ಬರುತ್ತೆ ಸಿಟಿಯಲ್ಲಿ, ಹೈವೇದಲ್ಲಿ ಒಂದು 18 ಬರ್ಬೋದು. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಹೇಮಂತ್ ಸರ್ ಕಸ್ಟಮರ್ ಬಂದ್ಬಿಟ್ಟು 2,10,000 ಹೇಳ್ತಾ ಇರೋದು. ಫೈನಲ್ 1,85,000 ಬಂದ್ರೆ ಗಾಡಿ ಕೊಡ್ತೀನಿ. ಪ್ರೈಸ್ ಹೇಳಿ ಸರ್. ಸರ್ ಫೈನಲ್ ಪ್ರೈಸ್ ಒಂದ್ ಕೆಲಸ ಮಾಡಿ ಹೋಗಿ ಸರ್, ಬೆಸ್ಟ್ ಆಫರ್ ಕೊಡ್ತಾ ಇದ್ದೀನಿ. 1,75,000 ಬಂದ್ರೆ ಗಾಡಿ ಕೊಡ್ತೀನಿ. 1,75,000, 1,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಅದರಲ್ಲೂ ಎಷ್ಟನೇ ಮಾಡಲ್ ಸರ್? 2011 ಮಾಡಲ್ ಪೆಟ್ರೋಲ್ ಇಂಜಿನ್, ZXi ವೇರಿಯಂಟ್. ಯಾಕಂದ್ರೆ ಲೋನ್ ನೋಡ್ತವ್ರಿಗೆ ಆರಾಮಾಗಿ ಒಂದು 0 ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ. ಲೋನ್ ಹೋಗ್ಬಿಡುತ್ತಾ ಆರಾಮಾಗಿ ಸರ್? ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಓಕೆ. ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಪೋಲೋ ಒಂದಿದೆ. ಪೋಲೋ ಬಗ್ಗೆ ಹೇಳಿ ಸರ್. ಪೋಲೋ ಅಂತ ಹೇಳ್ತಾರೆ. 2011 ಮಾಡಲ್ ಪೋಲೋ ಡೀಸೆಲ್ ಇಂಜಿನ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಂಫರ್ಟ್ ಲೈನ್, ವೆಲ್ ಮೇಂಟೈನ್ಡ್. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಆಮೇಲೆ ಕಂಪನಿ ಸಿಸ್ಟಮ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ ಕಂಫರ್ಟ್ ಲೈನ್ ಅಲ್ಲಿ. ಸರ್ ಡೀಸೆಲ್ ಇದು ಇಂಜಿನ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಹೇಮಂತ್ ಸರ್ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 3,40,000 ಹೇಳ್ತಾ ಇರೋದು. ಫೈನಲ್ 2,95,000 ಬಂದ್ರೆ ಗಾಡಿ ಕೊಡ್ತೀನಿ. ಎಷ್ಟು ಸರ್ ಫೈನಲ್? 2,95,000. 2011 ಮಾಡಲ್ ಕಂಫರ್ಟ್ ಲೈನ್ KA ಗಾಡಿ ಕೊಡ್ತಾ ಇರೋದು. ಹೌದಾ? ಇನ್ನೊಂದು ಪ್ರೈಸ್ ಏನಾದ್ರು ಆಗುತ್ತಾ ಸರ್? ಬನ್ನಿ ಆನ್ ಟೇಬಲ್ ಬೇಕಾದ್ರೆ ಮಾತಾಡೋಣ. ವಿಡಿಯೋನಲ್ಲಿ ಒಂದು ಪ್ರೈಸ್ ಹೇಳಿ ಸರ್. ಇಂಡಿಪೆಂಡೆನ್ಸ್ ಆಫರ್ ಸರ್. ಹೋಗಿ ಸರ್, 2,80,000 ಕೊಡ್ಬೇಡ. ಹೋಗಿ ಸರ್. ಪೋಲೋ ಬೇಡ ಅಂದ್ರೆ ನನ್ನ ಹತ್ರ ದೊಡ್ಡ ಗಾಡಿ ಓಡಿಸ್ಕೊಡೋ ರ್ಯಾಪಿಡ್ ಇದೆ. ನೋಡಬಹುದು, ರ್ಯಾಪಿಡ್ 2016 ಮಾಡಲ್ ಪೆಟ್ರೋಲ್ ಇಂಜಿನ್, ಇದು ಆಂಬಿಯಂಟ್ ವೇರಿಯಂಟ್. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಆಮೇಲೆ ನಿಮ್ಗೆ ಡ್ಯೂಲ್ ಏರ್ ಬ್ಯಾಗ್ ಇದೆ, ABS ಬ್ರೇಕ್ ಇದೆ, ಕಂಪನಿ ಸಿಸ್ಟಮ್, ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ ಕಸ್ಟಮರ್, ಲೆದರ್ ಸೀಟ್ಸ್ ಹಾಕಿದ್ದಾರೆ ಔಟ್ ಆಫ್ ಮಾರ್ಕೆಟ್, ಅಂಡ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು
ಪೆಟ್ರೋಲ್ ಹಾಕ್ಬೇಕು ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಓಕೆ ಮಿಲ್ಕಿ ವೈಟ್ ಕಲರ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಹೇಮಂತ್ ಸರ್ ಕಸ್ಟಮರ್ ಬಂದ್ಬಿಟ್ಟು 5,25,000 ಹೇಳ್ತಾ ಇರೋದು ಸರ್. ಓಕೆ ಫೈನಲಿ 4,85,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,85,000 ಹೌದು ಸರ್. ಆನ್ ಟೇಬಲ್ ಅದ್ರಲ್ಲೂ ಹೆಚ್ಚು ಕಡಿಮೆ ಆಗತ್ತಲ್ಲ ಸರ್ ಫೈನಲ್ ಹೇಳ್ಬಿಡ್ಲ ಹಾ, ಇಲ್ಲ ಹೇಳ್ಬಿಡಿ ಕಸ್ಟಮರ್ sir. ನೋಡ್ಕೊಂಡ್ ಬರ್ಬಿಡಿ ಹಾ. ಸರ್. 4,70,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಹೋಗಿ ಸರ್. 4,70,000 2016 ಮಾಡಲ್ ಆನ್ ಟೇಬಲ್ ಯಾರು ಕೊಡಲ್ಲ. 4,70,000 ಬಂದ್ರೆ ಕೊಡ್ತೀನಿ. ಅದನ್ನು ನೋಡ್ಬೋದು ಕೆ ಗಾಡಿ ಕೊಡ್ತಾ ಇರೋದು, ಆಚೆ ಕಡೆ ಗಾಡಿ ಅಲ್ಲ. ಹಾ. ಕೆ ಗಾಡಿ ಪ್ಯೂರ್ ಪ್ಯೂರ್ ಕನ್ನಡ ಗಾಡಿ 4,70,000 ಗಾಡಿ ಕೊಡ್ತೀನಿ ಹೋಗಿ ಸರ್. 16 ಮಾಡಲ್ ಗಾಡಿ ಹಾಗೆ ನೋಡ್ತಾ ಇರ್ಬೋದು. ಚೆವರ್ಲೆ ಗಾಡಿ ಒಂದಿದೆ ಬಜೆಟ್ ಅಲ್ಲಿ, ಇದ್ರ ಬಗ್ಗೆ ಸರ್. ಚೆವರ್ಲೆಟ್ ಸೆಲ್ 2013 ಮಾಡಲ್ ನೋಡ್ತಾ ಇದೀರಾ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. Okay. ಅದನ್ನು ಲೆದರ್ ಸೀಟ್ಸ್ ಇದೆ, ಎಸಿ ಪವರ್ ಸ್ಟೀರಿಂಗ್, ಹಾ. ಪವರ್ ವಿಂಡೋಸ್ ಇದೆ. ಆಲ್ಮೋಸ್ಟ್ ನಿಮ್ಗೆ ಟೈರ್ಸ್ ಎಲ್ಲ ನೋಡಬಹುದು 80% ಟೈರ್ಸ್ ಇದೆ. ಡ್ರಿವೆನ್ ಅರೌಂಡ್ 78,000 ಕಿಲೋಮೀಟರ್ಸ್. Okay. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಬಾಡಿ ಲೈನ್ ಎಲ್ಲ ಸ್ಕ್ರಾಚಸ್ ಡೆಂಟ್ ಏನಿಲ್ಲ ಸರ್. ಹಾ. ಯಾರು ಒಂದು ಲೋ ಬಜೆಟ್ ಅಲ್ಲಿ ಒಂದು ಲೇಟೆಸ್ಟ್ ಗಾಡಿ ಬೇಕಂತ ನೋಡ್ತವ್ರಿಗೆ ಬೆಸ್ಟ್ ಗಾಡಿ ಕೊಡ್ತೀನಿ. 2013 ಮಾಡಲ್ ಚೆವರ್ಲೆಟ್ ಸೆಲ್ ಯುವ ಕಸ್ಟಮರ್ ಕೊಟ್ಟಿಂಗ್ 2,55,000 ಹೇಳ್ತಾ ಇರೋದು. Okay. ಫೈನಲ್ ಒಂದೇ ಬೆಲೆ ಹೇಮಂತ್ ಸರ್. 2,15,000 ಬಂದ್ರೆ ಗಾಡಿ ಕೊಡ್ತೀನಿ. 2,15,000 ಹೌದು ಆನ್ ಟೇಬಲ್ ಏನಾದ್ರು ಹೆಚ್ಚು ಕಡಿಮೆ ಸರ್. ಬನ್ನಿ ಸರ್ ಫೈನಲ್ 2,10,000 ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ ಸರ್. 2,10,000 ಆನ್ ಟೇಬಲ್ 2013 ಮಾಡಲ್ ವೆಹಿಕಲ್ Okay. ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಯಾರು ಲೋ ಬಜೆಟ್ ಅಲ್ಲಿ ಲೇಟೆಸ್ಟ್ ಗಾಡಿ ನೋಡ್ತಾವ್ರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಬನ್ನಿ ಗಾಡಿ ನೋಡ್ಕೊಳ್ಳಿ ಇದು ಸರ್ ಯೋನು ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಹೋಂಡಾ ಯಾನ್ ಇದೆ ನನ್ನ ಹತ್ರ. 2014 ಮಾಡಲ್. ಇದನ್ನು ಕೂಡ ಡ್ರಿವೆನ್ ಅರೌಂಡ್ 24,000 ಕಿಲೋಮೀಟರ್ಸ್. ಡಿಲೈಟ್ ಪ್ಲಸ್ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ. ಔಟ್ ಆಫ್ ಮಾರ್ಕೆಟ್ ಅಲೋ ವೀಲ್ಸ್ ಹಾಕಿದ್ದಾರೆ, ಟೈರ್ಸ್ ಹೊಸ ಹಾಕಿದ್ದಾರೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬ್ಲೂ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು, ರೆಡಿ ಟು ಯೂಸ್ ಅಂತ ಹೇಳ್ಬೋದು. ಮೈಲೇಜ್ ಸಿಟಿ ಅಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಹೇಮಂತ್ ಸರ್. ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 2,85,000 ಹೇಳ್ತಾ ಇರೋದು. ಫೈನಲ್ ಒಂದು 2,65,000 ಬಂದ್ರೆ ಗಾಡಿ ಕೊಡ್ತೀನಿ. ಎಷ್ಟನೇ ಮಾಡಲ್ ಸರ್? ಸರ್ 2016 ಮಾಡಲ್ 14 ಮಾಡಲ್. ಓಕೆ 2014 ಮಾಡಲ್ ಗಾಡಿ 2,65,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಹ್ಯುಂಡೈ ಸ್ಯಾಂಟಾ ಸರ್ ಸ್ಯಾಂಟಫಿ ನೋಡ್ತಾ ಇದ್ದೀರಾ. 2014 ಮಾಡಲ್ ವೆಹಿಕಲ್, ಟಾಪ್ ಎಂಡ್ ಆಟೋಮೆಟಿಕ್ 4x4 Okay. ನೋಡ್ತಾ ಇದ್ದೀರಾ. ಆಲ್ ವೀಲ್ ಡ್ರೈವ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75% ಟೈರ್ಸ್ ಇದೆ. ಅಲೋ ವೀಲ್ಸ್, 8 ಏರ್ ಬ್ಯಾಗ್ಸ್ ಬರುತ್ತೆ. 8 ಸೀಟರ್ ವೆಹಿಕಲ್, ಲಕ್ಸುರಿ ಕಾರ್. ಯಾರೋ ಒಂದು ದೊಡ್ಡ ಕಾರ್, ಲಕ್ಸುರಿ ಕಾರ್, ಫಾರ್ಚುನರ್ ಆತರ ನೋಡ್ತಾ ಅವ್ರಿಗೆ ಅದನ್ನ ಕಮ್ಮಿ ಪ್ರೈಸ್ ಅಲ್ಲಿ ಒಂದು ಕ್ರಿಟಾ ತಗೊಳ್ಳೋ ಪ್ರೈಸ್ ಅಲ್ಲಿ ಒಂದು 8 ಸೀಟರ್ ಕಾರ್ ಕೊಡ್ತಾ ಇದೀನಿ. ಹೌದಾ? ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. 8 ಸೀಟರ್ ಅದನ್ನು ನೋಡಬಹುದು ಇಲ್ಲಿ. 4x4 ವೆಹಿಕಲ್, ಆಲ್ ವೀಲ್ ಡ್ರೈವ್, 4 ವೀಲ್ ಡ್ರೈವ್. 2014 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ ಜಸ್ಟ್ 1,25,000 ಶೋರೂಮ್ ಶೋರೂಮ್ ಹಿಸ್ಟ್ರಿ ಇದೆ. ಹಾ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲಕ್ಸುರಿ ವೆಹಿಕಲ್. ಹೊಸ ಗಾಡಿ ನಿಮ್ಗೆ ಆಲ್ಮೋಸ್ಟ್ ಒಂದು 38 lakhs ಏನಿದೆ ಗಾಡಿ ವೆಹಿಕಲ್. ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಸರ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 10,75,000 ಹೇಳ್ತಾ ಇರೋದು. Okay. ಫೈನಲ್ ಒಂದೇ ಬೆಲೆ ಸರ್. 9,50,000 ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ ಸರ್. 9,5 ಲಕ್ಷ 9,5 ಲಕ್ಷಕ್ಕೆ 2014 ಮಾಡಲ್ ಲಕ್ಸುರಿ ಕಾರ್ ಕೊಡ್ತಾ ಇದೀನಿ. ಅದ್ರ ಕಡಿಮೆ ಹೆಚ್ಚು ಸರ್ ಕಡಿಮೆ? ಬನ್ನಿ ಆನ್ ಟೇಬಲ್ ಕುತ್ಕೊಂಡು ಮಾತಾಡೋಣ. ಹೆಚ್ಚು ಕಡಿಮೆ ಆಗುತ್ತೆ ವೀಕ್ಷಕರೇ. ಹಾಗೆ ವ್ಯಾಗನಾರು ಸರ್. ಸರ್ ವ್ಯಾಗನರ್ ಅಂತ ಎಲ್ಲರೂ ಹೇಳ್ತಾ ಇದ್ರೆ ನನ್ನ ಹತ್ರ ವ್ಯಾಗನರ್ ಅದಲ್ಲಿ ಆಟೋಮೆಟಿಕ್ ವ್ಯಾಗನರ್ ಇದೆ. Okay. 2015 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ ಡ್ರಿವೆನ್ ಅರೌಂಡ್ 22,000 ಕಿಲೋಮೀಟರ್ಸ್. ಹಾ. ವೆಲ್ ಮೇಂಟೈನ್ ಇದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಆಟೋಮೆಟಿಕ್ ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಹಾ. ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಒಂದು ಆಟೋಮೆಟಿಕ್ ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಒಳಗಡೆ ಇಂಟೀರಿಯರ್ ಎಲ್ಲ ನೋಡಬಹುದು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ವೈಪರ್, ಕಂಪನಿ ಸಿಸ್ಟಮ್ ಬರುತ್ತೆ ನಿಮ್ಗೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಹೇಮಂತ್ ಸರ್. ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿ ಅರೌಂಡ್ 4,25,000 ಹೇಳ್ತಾರೆ. ಹಾ. ಫೈನಲ್ ಒಂದು 3,85,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಎಷ್ಟನೇ ಮಾಡಲ್ ಸರ್? 2015 ಮಾಡಲ್ ಆಟೋಮೆಟಿಕ್. ಜಸ್ಟ್ 22,000 ಕಿಲೋಮೀಟರ್, 22,000 ಸರ್. ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗ್ಬೋದು 350 ಸಿಗ್ಬೋದು, 325 ಸಿಗುತ್ತೆ. Okay. ಅದೇ 3ನೇ ಓನರ್ 4ನೇ ಓನರ್ ಗಾಡಿ ಓಡಿರೋದು 75-85 ಮೀಟರ್ ತಿರ್ಸಿರೋದು. ಜಿನಿನ್ ರೆಕಾರ್ಡೆಡ್ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಬಹುದು. 22,000 ಕಿಲೋಮೀಟರ್ ಡ್ರಿವೆನ್ ರೆಕಾರ್ಡೆಡ್ ಸಿಂಗಲ್ ಓನರ್ ವೆಹಿಕಲ್. 2015 ಮಾಡಲ್ 385 ಫೈನಲ್ ಮಾಡ್ಕೊಡ್ತೀನಿ ಸರ್. ಐಟೇನು ಸರ್? ಸರ್ ನೆಕ್ಸ್ಟ್ ಐಟೆನ್ ನೋಡ್ತಾ ಇದ್ದೀರಾ. ಯಾರು ಒಂದು ಸ್ಯಾಂಟ್ರೋ ನೋಡ್ತಾವ್ರಿಗೆ, ಆಲ್ಟೋ ನೋಡ್ತಾವ್ರಿಗೆ, ವ್ಯಾಗನರ್ ಲೋ ಬಜೆಟ್ ಅಲ್ಲಿ ನೋಡ್ತಾವ್ರಿಗೆ ಅಥವಾ ಬೆಸ್ಟ್ 2009 ಮಾಡಲ್ ಐಟೆನ್ ಕೊಡ್ತೀನಿ. ಅದನ್ನು ಸಿಂಗಲ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ 75,000 ಕಿಲೋಮೀಟರ್ಸ್. ಮ್ಯಾಗ್ನಾ ವೇರಿಯಂಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ನೋಡಬಹುದು ಔಟ್ ಆಫ್ ಮಾರ್ಕೆಟ್ ಟೆಸ್ಟಿಂಗ್ ಸಿಸ್ಟಮ್ ಹಾಕಿದ್ದಾರೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. Okay. ತುಂಬಾ ಕ್ಲೀನ್ ಆಗಿದೆ. ಒಂದು ಸ್ಕ್ರಾಚಸ್ ಇಲ್ಲ ರೈಟ್ ಆನ್ ಬಾಡಿ ಲೈನ್ ಅಲ್ಲಿ. ಹಾ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಹೇಮಂತ್ ಸರ್. 2009 ಸಿಂಗಲ್ ಓನರ್ ಐಟೆನ್ ಮ್ಯಾಗ್ನಾಗೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,25,000 ಹೇಳ್ತಾರೆ. ಹಾ. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತಾರೆ ಸರ್. ಪ್ರೈಸಿಂಗ್ ಕಸ್ಟಮರ್ ಫೈನಲ್ 1,95,000 ಬಂದ್ರೆ ಗಾಡಿ ಕೊಡ್ತಾರೆ. ಎಷ್ಟು ಸರ್ ಫೈನಲ್? 1,95,000 ಐಟೆನ್ ಕೊಡ್ತಾ ಇದೀನಿ ವಿತ್ FC ಇನ್ಶೂರೆನ್ಸ್ ಎಲ್ಲ ಪ್ರತಿಯೊಂದು. ಅದರಲ್ಲೂ ಸಿಂಗಲ್ ಓನರ್? ಹೌದು ಸಿಂಗಲ್ ಓನರ್ ಸರ್ ಶೋರೂಮ್ ಇಂದ. FC500 ನೋಡ್ತಾ ಇದೀರಾ. 2014 ಮಾಡಲ್ ವೆಹಿಕಲ್, W8 ಟಾಪ್ ಎಂಡ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಹಾ. XUV500 W8 ಲಕ್ಸುರಿ ಕಾರು ವಿತ್ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75% ಟೈರ್ಸ್ ಇದೆ. ಪ್ಲಸ್ ಅಲೋ ವೀಲ್ಸ್, 8 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಹಾ. ABS ಬ್ರೇಕ್, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ. ಪ್ರೊಜೆಕ್ಟರ್ ಹೆಡ್ ಲೈಟ್ಸ್ ಎಲ್ಲ
ಸರ್ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 8,25,000 ಹೇಳ್ತಾ ಇರೋದು. ಹಾ. ಹೇಮಂತ್ ಸರ್ ಒನ್ಲಿ ಪ್ರೈಸಿಂಗ್ ಆಫರ್ ಅಲ್ಲಿ ಕೊಡ್ತೀನಿ 7,45,000 ಬಂದ್ರೆ ಒಂದು XUV 500 2014 ಮಾಡಲ್ W8 ಕೊಡ್ತಾ ಇದೀನಿ. ಹೌದಾ, ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಲ್ಲಿ ಆಗಿದೆ ಅಂತ. ಫುಲ್ ಟಾಪ್ ಅಂಡ್ W8 ವೇರಿಯಂಟ್. ಸರ್ ಬಲಿನೋ ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಮಾರುತಿ ಬೆಲೆನೋ ಇದೆ. ಇದನ್ನು ಬೆಲೆನೋ 2017 ಮಾಡಲ್ ಡ್ರಿವೆನ್ 52,000 ಕಿಲೋಮೀಟರ್ಸ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಇದೆ. ಟೈರ್ಸ್ ಆಗ್ಲಿ, ಬಾಡಿ ಲೈನ್, ಇಂಜಿನ್, ಸಸ್ಪೆನ್ಷನ್ ಆಗ್ಲಿ ಅಂಡ್ ನಿಮ್ಗೆ ಟೈರ್ಸ್ ನೋಡ್ತಾ ಇದೀರಾ 80% ಟೈರ್ಸ್ ಕೂಡ ಇದೆ. ಅಲಾಯ್ ವೀಲ್ಸ್, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೇಮಂತ್ ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,25,000 ಹೇಳ್ತಾ ಇರೋದು. ಹಾ. ಫೈನಲ್ ಸರ್ ಒಂದು 5,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್ ಫೈನಲ್? 5,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. Baleno. 17 ಮಾಡಲ್ ಮಾರುತಿ ಬೆಲೆನೋ ಎಂಟರ್ ಮಾರ್ಕೆಟ್ ಚಾಲೆಂಜ್ ಮಾಡ್ತೀನಿ. ಯಾರು ಕೊಡಲ್ಲ ಆ ಪ್ರೈಸ್ ಅಲ್ಲಿ. 575 ಗಾಡಿ ಕೊಡ್ತೀನಿ ನಾನು. ಕಾಲ ಸರ್ ನೆಕ್ಸ್ಟ್ ನಮ್ಮ ಮುಂದ್ಗಡೆ ನೋಡ್ತಾ ಇದೀರಾ 2014 ಮಾಡಲ್ ರೆನಾಲ್ಡ್ ಸ್ಕಾಲಾ ಹಾ. ಪೆಟ್ರೋಲ್ ಇಂಜಿನ್ ಟಾಪ್ ಎಂಡ್ ಗಾಡಿ ವೆಹಿಕಲ್ ನೋಡ್ತಾ ಇದೀರಾ. ವಿತ್ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಬ್ಯಾಕ್ AC ಬರುತ್ತೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ ಔಟ್ ಆಫ್ ಮಾರ್ಕೆಟ್. ಆಮೇಲೆ ಸಿಸ್ಟಮ್ ಹಾಕಿದ್ದಾರೆ ಔಟ್ ಆಫ್ ಮಾರ್ಕೆಟ್. ಆಟೋ AC ಕೂಡ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಟೈರ್ ಕೂಡ 80% ಟೈರ್ಸ್ ಕೂಡ ಇದೆ. ಮಿಲ್ಕಿ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್. ಸಿಟಿಯಲ್ಲಿ ಮೈಲೇಜ್ 14-15 ಬರುತ್ತೆ, ಹೈವೇದಲ್ಲಿ 16-17 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಸರ್ ಕಸ್ಟಮರ್ ಅರೌಂಡ್ 3,95,000 ಹೇಳ್ತಾ ಇರೋದು. ಹಾ. ಫೈನಲ್ ಒಂದು 355 ಬಂದ್ರೆ ಗಾಡಿ ಕೊಡ್ತೀನಿ ಇನ್ನೊಂದು ಪ್ರೈಸ್ ಹೇಳಿ ಸರ್ ಫೈನಲ್. ಸರ್. ಇನ್ನೊಂದು ಸರ್ ಫೈನಲ್ ಪ್ರೈಸ್ ಇರೋದು 355. ಹಾ. ಅದಲ್ಲಿ ನೀವು ಹೇಳ್ತಾ ಇದೀರಾ ಒಂದ್ ಕೆಲಸ ಮಾಡಿ ಹೋಗಿ ಸರ್. ಹಾ. ಇದನ್ನು ಕೂಡ 15 ಆಗಸ್ಟ್ ಹಾ. ಒಂದು ಆಫರ್ ಕೊಡ್ತಾ ಇದ್ದೀನಿ Okay. ಸರ್. ಸ್ಕಾಲಾ 2014 ಮಾಡಲ್ ಎಂಟರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ ಹಾ. ಸರ್. ಫೈನಲ್ ಒಂದೇ ಬೆಲೆ 3,35,000 ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ ಸರ್. 3,35,000. 35,000ಗೆ ಅದನ್ನು KA ಸಿಂಗಲ್ ಓನರ್ ವೆಹಿಕಲ್ 2014 ಮಾಡಲ್. ಟೊಯೋಟಾ ಯಾರಿಸ್. ಟೊಯೋಟಾ ಯಾರಿಸ್ ನೋಡ್ತಾ ಇದೀರಾ 2019 ಮಾಡಲ್ ಯಾರಿಸ್ ಕೊಡ್ತಾ ಇದೀನಿ. ಅದನ್ನು ಕೂಡ ಆಟೋಮೆಟಿಕ್ ಟಾಪ್ ಎಂಡ್ ವೆಹಿಕಲ್. ಜಸ್ಟ್ ಇವನ್ ಅರೌಂಡ್ 35,000 ಕಿಲೋಮೀಟರ್ ಓಡಿಸಿರೋದು. ಹಾ, ಹಾ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಹೊಸ ಬ್ರ್ಯಾಂಡ್ ನ್ಯೂ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಎಂಡ್ ಗಾಡಿ ವಿತ್ ಪ್ರೊಜೆಕ್ಟರ್ ಹೆಡ್ಲೈಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಸರ್. ಕಸ್ಟಮರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಹೇಮಂತ್ ಸರ್ 7,25,000 ಹೇಳ್ತಾ ಇರೋದು. ಒಂದು 6,60,000 ಬಂದ್ರೆ ಗಾಡಿ ಕೊಡ್ತೀನಿ. 6,60,000 ಬಂದ್ರೆ ಗಾಡಿ ಕೊಡ್ತೀನಿ ಅದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಏನಾದ್ರು? ಸರ್. ಆನ್ ಟೇಬಲ್ ಬರ್ಲಿ, ಕಸ್ಟಮರ್ ಹೆಚ್ಚು ಕಮ್ಮಿ ಕುತ್ಕೊಂಡು ಮಾತಾಡೋಣ. ವರ್ಣ ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಪೆಟ್ರೋಲ್ ಯಾರಿಸ್ ಬೇಕಾ ಬೇಡ, ಡೀಸೆಲ್ ವರ್ಣ ಆಟೋಮೆಟಿಕ್ ಕೊಡ್ತಾ ಇದೀನಿ. 2011 ಮಾಡಲ್ ಡೀಸೆಲ್ ವರ್ಣ ಆಟೋಮೆಟಿಕ್ ಫ್ಲೂಯಿಡ್ ನೋಡ್ತಾ ಇದೀರಾ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. 2011 ಮಾಡಲ್ ಡ್ರಿವೆನ್ ಜಸ್ಟ್ ಅರೌಂಡ್ 80,000 ಕಿಲೋಮೀಟರ್. ಸೆಕೆಂಡ್ ಓನರ್ ವೆಹಿಕಲ್, SX ಟಾಪ್ ಎಂಡ್ ವೇರಿಯಂಟ್, ಡ್ಯೂಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಆಮೇಲೆ ನಿಮಗೆ ಸ್ಟೈರಿಂಗ್ ಆಟೋ ಕಂಟ್ರೋಲ್ಸ್, ಕಂಪನಿ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್ ಎಲ್ಲ ಬರುತ್ತೆ. ಪ್ರತಿ ಒಂದು ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 4.5 ಲಕ್ಷ ಹೇಳ್ತಾ ಇರೋದು. ಫೈನಲ್ ಒಂದ್ 4,10,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,10,000. ಹೌದು ಸರ್. ನಿಸಾನ್ ಸನಿ ನೋಡ್ತಾ ಇದ್ದೀರಾ 2014 ಮಾಡಲ್ ನಿಸಾನ್ ಸನಿ ಟಾಪ್ ಎಂಡ್ XV ವೇರಿಯಂಟ್. ಓಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ಬ್ಯಾಕ್ AC ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ, ಕ್ಲೈಮ್ಯಾಕ್ ಅಂಡೋ ಗ್ಲಾಸ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಫೋಗ್ ಲ್ಯಾಂಪ್ಸ್, ಅಲಾಯ್ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. 5 ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್. ತುಂಬಾ ವೆಹಿಕಲ್ ಲಕ್ಸುರಿ ವೆಹಿಕಲ್. ಯಾರು ಒಂದು ಲೋ ಪ್ರೈಸ್ ಅಲ್ಲಿ ಅಂಡ್ ಲೇಟೆಸ್ಟ್ ಮಾಡಲ್ ಲಕ್ಸುರಿ ಕಾರ್ ಬೇಕು ಅಂತ ಯಾರು ಹುಡ್ತಾವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ. ನಿಸಾನ್ ಸನಿ 2014 ಮಾಡಲ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಹೇಮಂತ್ ಸರ್ ಇದು ಗಾಡಿಗೆ ನಿಸಾನ್ ಸನಿಗೆ 4.5 ಲಕ್ಷ ಹೇಳ್ತಾ ಇದ್ದಾರೆ. Okay. ಫೈನಲ್ ಟು ಫೈನಲ್ ನಿಮ್ ಚಾನೆಲ್ ಇಂದ ನೋಡ್ಕೊಂಡ್ ಬರಕ್ಕೆ ಇದು 15 ಆಗಸ್ಟ್ ಆಫರ್. ಕಸ್ಟಮರ್ ಬಂದ್ಬಿಟ್ಟು 4,50,000 ಹೇಳ್ತಾ ಇರೋದು. ಒಂದ್ 4,05,000 ಬಂದ್ರೆ ಗಾಡಿ ಕೊಡ್ತೀನಿ. ಎಷ್ಟನೇ ಮಾಡಲ್ ಸರ್? 2014 ಮಾಡಲ್ ಡೀಸೆಲ್ ಕಾರು. ಮೈಲೇಜ್ ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಏನಾದ್ರು? ಸರ್ ಫೈನಲ್ ರೌಂಡ್ ಫಿಗರ್ 4 ಲಕ್ಷ ಕೊಡ್ತೀನಿ ಹೋಗಿ ಸರ್. ಸರ್ ಇಟಿಯೋಸ್ ಸರ್ ಇಟಿಯೋಸ್ ನೋಡ್ತಾ ಇದ್ದೀರಾ ಪೆಟ್ರೋಲ್ ಇಂಜಿನ್ 2011 ಮಾಡಲ್ G ವೇರಿಯಂಟ್, ಸಿಂಗಲ್ ಓನರ್ ಕಾರು. 2011 ಪೆಟ್ರೋಲ್ ಇಟಿಯೋಸ್ ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 3,45,000 ಹೇಳ್ತಾ ಇರೋದು. Okay. ಸರ್ ಫೈನಲ್ ಒಂದ್ 3,10,000 ಬಂದ್ರೆ ಗಾಡಿ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್ ಫೈನಲ್. ಸರ್ ಹೋಗಿ ಸರ್ ರೌಂಡ್ ಫಿಗರ್ 3 ಲಕ್ಷ ಕೊಡ್ತೀನಿ ಹೋಗಿ ಸರ್. 3 ಲಕ್ಷನಾ? 3 ಲಕ್ಷಕ್ಕೆ 2011 ಮಾಡಲ್ ಇಟಿಯೋಸ್ ಕೊಡ್ತಾ ಇದೀನಿ. G ವೇರಿಯಂಟ್ ಸಿಂಗಲ್ ಓನರ್ ಕಾರು. ಬ್ರಿಯೋ ಸರ್. ಸರ್ ಹೋಂಡಾ ಬ್ರಿಯೋ ನೋಡ್ತಾ ಇದ್ದೀರಾ 2014 ಮಾಡಲ್ ಟಾಪ್ ಎಂಡ್ ವೇರಿಯಂಟ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಜಸ್ಟ್ ಇವನ್ ಅವರು 41,000 ಕಿಲೋಮೀಟರ್ ಸರ್. Okay, ಹೇಮಂತ್ ಸರ್ okay. ಕಸ್ಟಮರ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 4,25,000 ಹೇಳ್ತಾ ಇರೋದು. Okay. ಒಂದ್ 3,80,000 ಬಂದ್ರೆ ಗಾಡಿ ಕೊಡ್ತೀನಿ. ಎಷ್ಟನೇ ಮಾಡಲ್ ಸರ್ ಇದು? 2014 ಮಾಡಲ್. 14 ಮಾಡಲ್ ಹೊಂಡಾ ಬ್ರಿಯೋ ಬರೀ 3,85,000 3,85,000. ಫ್ರೆಂಡ್ಸ್ ಮಾರುತಿಲಿ ಲೋ ಮೇಂಟೆನೆನ್ಸ್ ವೆಹಿಕಲ್ ಆಲ್ಟೋ K10 ಇದೆ ನೋಡಿ ಸರ್. ಆಲ್ಟೋ K10 2019 ಮಾಡಲ್ ಗಾಡಿ ನೋಡ್ತಾ ಇದ್ದೀರಾ 35,000 ಓಡಿರೋದು ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. Okay. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಅಲ್ಲಿ ಇರೋದು ಗಾಡಿ. ನೋಡ್ತಾ ಇದ್ದೀರಾ ಟೈರ್ಸ್ ಎಲ್ಲ ಆಗ್ಲಿ, ಬಾಡಿ ಲೈನ್ ಆಗ್ಲಿ, ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್. ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್, ಡೈರೆಕ್ಟ್ ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 3,95,000 ಹೇಳ್ತಾ ಇರೋದು.
ಫೈನಲ್ ಹೇಮಂತ್ ಸರ್ 3,65,000 ಬಂದ್ರೆ ಗಾಡಿ ಕೊಡ್ತೀನಿ. ಎಷ್ಟು ಸರ್ ಫೈನಲ್? 3,65,000ಗೆ. 3,65,000. ಹೌದು. ಸರ್ ವಿಡಿಯೋ ಮುಚ್ಚಿ ಹಂಗೆ ಬರ್ತಾ ಇರ್ಬೇಕು ಸರ್. ನಮ್ಗೆ ಇನ್ನೊಂದು ಪ್ರೈಸ್ ಹೇಳಿ ಸರ್ ನೋಡೋಣ. ಸರ್ ಒಂದೇ ಬೆಲೆ ಸರ್, ಆನ್ ಟೇಬಲ್ ಬರ್ಬೇಕು, ಕ್ಯಾಶ್ ತಗೊಂಡೋಗ್ಬೇಕು, ಆ ತರ ಪ್ರೈಸ್ ಹೇಳ್ತೀನಿ. ಓಕೆ ಸರ್ 3,50,000 ಬಂದ್ರೆ ಗಾಡಿ ಕೊಡ್ತೀನಿ ಹೇಮಂತ್ ಸರ್. ಹಾಗೆ ಸರ್ ಐಟನ್ ಸರ್ ಐಟನ್ ನೋಡ್ತಾ ಇದೀರಾ, 2011 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಎರಾ ವೇರಿಯಂಟ್ ವಿತ್ ಬ್ರಾಂಡ್ ನ್ಯೂ ಟೈರ್ಸ್ ಆಗ್ಲಿ, ಲೆದರ್ ಸೀಟ್ ಆಗ್ಲಿ, Okay. ಸಿಸ್ಟಮ್ ಎಲ್ಲ ತುಂಬಾ ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು. ಹೋಂಡಾ ಐಟನ್ ಸರ್ 11 ಮಾಡಲ್, ಕಸ್ಟಮರ್ ಕೋಟಿಂಗ್ 2,70,000, ಫೈನಲ್ ಒಂದು 2,35,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,35,000. 2,35,000ಗೆ 11 ಮಾಡಲ್ ಸಿಂಗಲ್ ಓನರ್ ಐಟನ್ ಕೊಡ್ತಾ ಇದೀನಿ ಸರ್. ಮರ್ಸಿಡೀಸ್ ಬೈ ಇಷ್ಟು ಗಾಡಿಗಳು ನೋಡಿದ್ರ, ಇವಾಗ ಪ್ರೀಮಿಯಂ ಕಾರ್ ಬೇಕು ಅಂತ ನೋಡ್ತಾ ಇದ್ರೋಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಪ್ರೀಮಿಯಂ ಕಾರು, ಒಂದು ಲಕ್ಸುರಿ ಗಾಡು ಮರ್ಸಿಡೀಸ್ ಬೆನ್ GLS 350 ನೋಡ್ತಾ ಇದೀರಾ. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಡೀಸೆಲ್ ಆಗ್ಬೇಕು, ಯೂಸ್ ಮಾಡ್ಬೇಕು. ಲಕ್ಸುರಿ ವೆಹಿಕಲ್ ಸರ್, ನೋಡ್ಬೋದು. ಡಬಲ್ ಸನ್ರೂಫ್ ಬರುತ್ತೆ ನಿಮ್ಗೆ, ಟಾಪ್ ಮೇಲೆ ಒಳಗಡೆ ಇಂಟೀರಿಯರ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಲೆದರ್ ಸೀಟ್ಸ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫುಲ್ಲಿ ಆಪ್ಷನ್. ನಾನು GL ಅಂತ ಹೇಳಿದ ತಕ್ಷಣ ಎಲ್ಲ ಫೀಚರ್ಸ್ ನಿಮ್ಗೆ ನೋಡ್ಕೊಬಹುದು ನೀವು. ಆಲ್ಮೋಸ್ಟ್ ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು ಇದರಲ್ಲಿ ವೆಹಿಕಲ್ ಅಲ್ಲಿ. ಸರ್ ಯಾರು ಒಂದು ಲಕ್ಸುರಿ ಕಾರು, ಒಂದು ಕಮ್ಮಿ ಪ್ರೈಸ್ ಅಲ್ಲಿ, ಒಂದು ಇನೋವಾ ಕ್ರಿಸ್ಟಾ ಪ್ರೈಸ್ ಅಲ್ಲಿ, ಲೋ ಮಾಡಲ್ ಫಾರ್ಚುನರ್ ಅಲ್ಲಿ ನೋಡ್ತಾ ಅವ್ರಿಗೆ ಬೆಸ್ಟ್ ಗಾಡಿ ಕೊಡ್ತೀನಿ. 2012 ಮಾಡಲ್ ಮರ್ಸಿಡೀಸ್ ಬೆಂಜ್ GL ಸರ್. ಪ್ರೈಸಿಂಗ್ ಕಸ್ಟಮರ್ ಬಂದ್ಬಿಟ್ಟು 19.5 ಹೇಳ್ತಾ ಇರೋದು ಸರ್. ಒಂದು 16.5 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಫೈನಲ್ ಹೇಳ್ಬಿಡ್ಲಾ? ಹೇಳಿ ಸರ್. ಬರ್ಬೇಕು ಟೇಬಲ್ ಇಲ್ಲಿ ಕ್ಯಾಶ್ ಇಟ್ಕೊಂಡು ಹೋಗ್ತಾ ಇರಬೇಕು. ಲೋನ್ ನೋಡ್ತವ್ರಿಗೆ ಕೂಡ ಲೋನ್ ಮಾಡ್ಕೊಡ್ತೀನಿ. ಆಲ್ ಇಂಡಿಯಾ ಲೋನ್ ಕೂಡ ಮಾಡ್ಕೊಡ್ತೀನಿ ಗಾಡಿಗೆ. ಕಸ್ಟಮರ್ ಸರ್ ಪ್ರೈಸಿಂಗ್ ಫೈನಲ್ ಟು ಫೈನಲ್ ಒಂದು 16 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ. ಹೋಗಿ ಸರ್. 16 ಲಕ್ಷನಾ? ಹೌದು. 16 lakhsಗೆ ಮರ್ಸಿಡೀಸ್ ಬೆಂಜ್ GL ಸರ್. ಆ ಹೊಸ ಗಾಡಿ ಬಂದ್ಬಿಟ್ಟು 1,25 lakhs ಇದೆ ಸರ್. ಓಕೆ ಓಕೆ. ನಾನ್ ಬೇರೆ 16 ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ. ಮಹಾರಾಷ್ಟ್ರ, ದಿಲ್ಲಿ, ಹರಿಯಾಣ ಆ ತರ ಗಾಡಿ ಇಲ್ಲ, ಪ್ಯೂರ್ ಕೆ ವೆಹಿಕಲ್. ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಸರ್, ಇವತ್ತಂಕನು ಶೋರೂಮ್ ರೆಕಾರ್ಡ್. ಒಂದು ನಮ್ಮ ಹತ್ರ ಬ್ರಿಯೋ ಅವಾಗ ನೋಡಿದ್ ನೀವು 2014 ಮಾಡಲ್, ಇದು ಲೋ ಬಜೆಟ್ ಬ್ರಿಯೋ 2012 ಮಾಡಲ್ ಸರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಸ್ ವೇರಿಯಂಟ್, ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಸ್ಟೇರಿಂಗ್ ಆಟೋ ಕಂಟ್ರೋಲ್, ಕಂಪನಿ ಸಿಸ್ಟಮ್ ಬರುತ್ತೆ. ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಡ್ರಿವನ್ ಅರೌಂಡ್ 78,000 ಕಿಲೋಮೀಟರ್ಸ್ ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಈ ಗಾಡಿಗೆ ಬ್ರಿಯೋಗೆ 2,95,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ ಸರ್. 2,60,000 ಬಂದ್ರೆ ಗಾಡಿ ಕೊಡ್ತೀನಿ. ಎಷ್ಟು ಸರ್? 2,60,000 ಬಂದ್ರೆ ಹೋಂಡಾ ಬ್ರಿಯೋ 2012 ಕೊಡ್ತಾ ಇದೀನಿ. ನೆಕ್ಸ್ಟ್ ನೋಡ್ತಾ ಇದೀರಾ 17 ಮಾಡಲ್ i20 ಇದೆ ನನ್ನ ಹತ್ರ. ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ ಗಿವನ್ 33,000 ಕಿಲೋಮೀಟರ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೇರಿಂಗ್, 4 ಪಾಯಿಂಟ್ ಸಿಂಗಲ್ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಅಂಡ್ ನಿಮ್ಗೆ ಬ್ಯಾಕ್ AC ನೂ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಸರ್, ಕಸ್ಟಮರ್ ಈ ಗಾಡಿಗೆ 6,95,000 ಹೇಳ್ತಾ ಇರೋದು. 645 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,45,000 ಬಂದ್ರೆ 17 ಮಾಡಲ್ i20 ಸ್ಪೋರ್ಟ್ಸ್ ಆಪ್ಷನಲ್ ಸಿಂಗಲ್ ಓನರ್ ವೆಹಿಕಲ್. ಆನ್ ಟೇಬಲ್ ಏನಾದ್ರು ಹೆಚ್ಚು ಕಡಿಮೆ ಬನ್ನಿ ಸರ್, ಗಾಡಿ ನೋಡ್ಲಿ, ಹೆಚ್ಚು ಕಡಿಮೆ ಮಾಡೋಣ. ಲೋನು ಸರ್? ಈ ಬಾರಿ ಇಂಡಿಪೆಂಡೆನ್ಸ್ ಡೇಗೆ ಇಂಡಿಯಾ ಒಂದೇ ಅಂತ ಇಂಡಿಪೆಂಡೆನ್ಸ್ ಡೇಗೆ ಬಂದ್ರೆ ಕಸ್ಟಮರ್ಗೆ ಕಾಶ್ಮೀರ್ ಟು ಕನ್ಯಾಕುಮಾರಿಗೆ ಲೋನ್ ಮಾಡ್ಕೊಡ್ತೀನಿ. ಮುಂದೆ ನೋಡ್ತಾ ಇದೀರಾ ಟೊಯೋಟಾ ಇನೋವಾ ಇದೆ, ಫ್ಯಾಮಿಲಿ ಯೂಸ್. ಒಂದು ಫ್ಯಾಮಿಲಿ ಯೂಸ್ ಗೆ ಯಾರು ನೋಡ್ತಾ ಹೋಗಿ ಒಳ್ಳೆ ಗಾಡಿ ಕೊಡ್ತಾ ಇದೀನಿ. 2012 ಮಾಡಲ್ ಟೊಯೋಟಾ ಇನೋವಾ ನೋಡ್ತಾ ಇದೀರಾ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. G ವೇರಿಯಂಟ್, ಇದು ಅಡ್ವೊಕೇಟ್ ಯೂಸ್ ಮಾಡಿರೋದು ವೆಹಿಕಲ್. ಜಸ್ಟ್ ಗಿವನ್ ಅರೌಂಡ್ 1,35,000 ಕಿಲೋಮೀಟರ್ಸ್. ಶೋರೂಮ್ ಸರಿ, ಶೋರೂಮ್ ಮೇಂಟೈನ್ ಮಾಡಿದ್ದಾರೆ ಹೇಮಂತ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇನೋವಾ 2012 G ವರ್ಷನ್ ಗೆ ಪ್ರೈಸಿಂಗ್ ಬಂದ್ಬಿಟ್ಟು ಅರೌಂಡ್ 9,25,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಒಂದು 7,25,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್ ಫೈನಲ್? 7,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಪ್ರೈಸಿಂಗ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 9,25,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಸರ್ ಒಂದು 8,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್ ಫೈನಲ್? 8,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಅದರಲ್ಲೂ 12 ಮಾಡಲ್ ಇನೋವಾ ಕೊಡ್ತಾ ಇರೋದು G ವೇರಿಯಂಟ್. ತುಂಬಾ ಕ್ಲಾಸ್ ಮೇಂಟೈನ್ ಮಾಡಿ, ಶೋರೂಮ್ ಸರಿ, ಶೋರೂಮ್ ವೆಹಿಕಲ್. ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್ ಸರ್. ಫ್ರೀಲ್ಯಾಂಡರ್ 2012 ಮಾಡಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋದು. ಮಿಲ್ಕಿ ವೈಟ್ ಕಲರ್, ಒಂದು ಮಿಲ್ಕ್ ಕಲರ್ ಅಂತ ನೋಡಬಹುದು. ಟಾಪ್ ಎಂಡ್ ಒಂದು ಡಬಲ್ ಸನ್ರೂಫ್ ಜೊತೆ ಬರುತ್ತೆ. ಒಂದು ಕಾಂಪ್ಯಾಕ್ಟ್ XUV, ಯಾರು ಒಂದು ಕ್ರಿಟಾ, ಇಲ್ಲಾಂದ್ರೆ ಡಸ್ಟರ್, ಇಲ್ಲಾಂದ್ರೆ ಈಕೋ ಸ್ಪೋರ್ಟ್ಸ್, ಬ್ರಿಜಾ, ಯಾರು ಆ ತರ ನೋಡ್ತಾ ಅವ್ರಿಗೆ ಬೆಸ್ಟ್ ಪ್ರೈಸ್, ಅದೇ ಪ್ರೈಸ್ ಅಲ್ಲಿ ಒಂದು ಲ್ಯಾಂಡ್ ರೋವರ್ ಕೊಡ್ತೀನಿ. ಲಕ್ಸುರಿ ಫೀಲಿಂಗ್ ಕಾರು 2012 ಮಾಡಲ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 11.5 ಹೇಳ್ತಾ ಇರೋದು. ಒಂದು 10.5 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ. 10.5 ಲಕ್ಷ ಸರ್. 10.5 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಹೋಂಡಾ ಸಿಟಿ ಬಗ್ಗೆ ಹೇಳ್ಬೇಕು ಸರ್. ಹೋಂಡಾ ಸಿಟಿ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇದೀರಾ. ವೆಹಿಕಲ್ ಟಾಪ್ ಎಂಡ್ ವೇರಿಯಂಟ್ VX, ತುಂಬಾ ಚೆನ್ನಾಗಿದೆ. ₹1 ಖರ್ಚು ಮಾಡಂಗಿಲ್ಲ ಸರ್. 51,000 ಕಿಲೋಮೀಟರ್ ಡ್ರಿವೆನ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್, ಬ್ಯಾಕ್ AC, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ, ಅಲಾಯ್ ವೀಲ್ಸ್, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಸೈಡ್ ಮೇಲೆ ಎಲ್ಲ ಇಂಡಿಕೇಟರ್ಸ್ ಇದೆ, ಪ್ಲಸ್ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ XUV ವೇರಿಯಂಟ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ
55,000 ಕಸ್ಟಮರ್ ಕೊಟ್ಟಿಂಗು ಒಂದು 5,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್ ಇನ್ನೊಂದು ಪ್ರೈಸ್ ಹೇಳಿ ಸರ್? 5,10,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಇನ್ನೊಂದಾ ಸರ್, ಒಂದ್ ಕೆಲಸ ಮಾಡಿ 15th ಆಗಸ್ಟ್ಗೆ ಬರ್ಬೇಕು, ಗಾಡಿ ತಗೊಂಡೋಗ್ಬೇಕು, ಆ ಪ್ರೈಸ್ ಹೇಳ್ತೀನಿ. 2015 ಮಾಡಲ್ ಹೋಂಡಾ ಸಿಟಿ ಸಿಂಗಲ್ ಓನರ್ ವೆಹಿಕಲ್ ಸರ್. 4,98,000 ಬಂದ್ರೆ ಗಾಡಿ ಕೊಡ್ತೀನಿ, ಹೋಗಿ ಸರ್. ಸರ್ ಡಸ್ಟರ್ ಸರ್ ಡಸ್ಟರ್ ನೋಡಿ ಸರ್, ನನ್ನ ಹತ್ರ 2013 ಮಾಡಲ್ RXZ 110 ಟಾಪ್ ಅಂಡ್ ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮ್ಗೆ RXZ ಅಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್, ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ, ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಹೇಮಂತ್ ಸರ್, ಕಸ್ಟಮರ್ ಬಂದ್ಬಿಟ್ಟು 5,10,000 ಹೇಳ್ತಾ ಇರೋದು. ಹೇಮಂತ್ ಸರ್ ಫೈನಲ್ ಪ್ರೈಸ್ 4,65,000 ಬಂದ್ರೆ ಗಾಡಿ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಸರ್? ಸರ್ ಇನ್ನೊಂದ್ ಪ್ರೈಸ್, ಎಲ್ಲ ಗಾಡಿಗೆ ಇನ್ನೊಂದ್ ಪ್ರೈಸ್ ಹೇಳ್ತಾ ಇದೀರಾ, ಹೋಗಿ ಸರ್ ನಿಮ್ಮ ಮಧ್ಯೆ ಬೆಲೆ ಕೊಟ್ಟಿ ಸರ್. ಫೈನಲ್ 4,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಸರ್, ಅದಕ್ಕೆ ಬನ್ನಿ ಆನ್ ಟೇಬಲ್ ನೋಡ್ಲಿ, ಬೇಕಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾತಾಡೋಣ ಸರ್. ಫೋರ್ಟ್ ಫಿಗೋ ನೋಡ್ತಾ ಇದ್ದೀರಾ, 2012 ಮಾಡಲ್ ಡೀಸೆಲ್ ಇಂಜಿನ್. ಆಲ್ಮೋಸ್ಟ್ ನಿಮ್ಗೆ ಸಿಟಿಯಲ್ಲಿ ಮೈಲೇಜ್ ಅಲ್ಲಿ ಸಖತ್ತಾಗಿ ಬರುತ್ತೆ ಹೇಮಂತ್ ಸರ್. ಮೈಲೇಜ್ ಸಿಟಿಯಲ್ಲಿ ನಿಮ್ಗೆ 18 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ. ಡೀಸೆಲ್ ಇಂಜಿನ್ ಫೋರ್ಟ್ ಫಿಗೋ. ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ರು ಒಂದು ಲೋ ಬಜೆಟ್ ಅಲ್ಲಿ, ಲೋ ಪ್ರೈಸ್ ಅಲ್ಲಿ ಒಂದು ಫೋರ್ಟ್ ಫಿಗೋ ಬೇಕು ಅಂತ. ಇದು 2012 ಮಾಡಲ್ ಫೋರ್ಟ್ ಫಿಗೋ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 2,45,000 ಹೇಳ್ತಾ ಇರೋದು. ಒಂದು 2,10,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,10,000 ಹೌದು. ಲೋನ್ ಬೇಕಂದ್ರೆ ಲೋನ್ ಬೇಕಂದ್ರೆ ಆರಾಮಾಗಿ 90% ಲೋನ್ ಮಾಡ್ಕೊಡ್ತೀನಿ ಸರ್ ಅವ್ರಿಗೆ. ಕಾಶ್ಮೀರ್ ಟು ಕನ್ಯಾಕುಮಾರಿ ಬರ್ಲಿ ಕಸ್ಟಮರ್, ಈ ಬಾರಿ ಇಂಡಿಪೆಂಡೆನ್ಸ್ ಡೇಗೆ 2,10,000 ಕೊಡ್ತೀನಿ ಗಾಡಿ. ಫೋರ್ಟ್ ಫಿಗೋ 2012 ವಿತ್ ಲೋನ್ ಸರ್. ಅಮೇಜ್ ಸರ್, ಅಮೇಜ್ ನೋಡ್ತಾ ಇದ್ದೀರಾ, ಹೋಂಡಾ ಅಮೇಜ್ 13 ಮಾಡಲ್ ಸರ್. ಹೋಂಡಾ ಅಮೇಜ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಡೀಸೆಲ್ ಕಾರು, ಡ್ರಿವೆನ್ ಅರೌಂಡ್ 80,000 ಕಿಲೋಮೀಟರ್ಸ್, ಸೆಕೆಂಡ್ ಓನರ್ ವೆಹಿಕಲ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 4,25,000 ಹೇಳ್ತಾ ಇರೋದು ಸರ್. 3,60,000 ಬಂದ್ರೆ ಗಾಡಿ ಕೊಡ್ತೀನಿ. ಎಷ್ಟು ಸರ್? 3,60,000 ಬಂದ್ರೆ 13 ಮಾಡಲ್ ಅಮೇಜ್ ಡೀಸೆಲ್ ಗಾಡಿ ಕೊಡ್ತಾ ಇರೋದು. ಹಾಗೆ ಇದು ಸರ್ ವರ್ಣ ಸರ್, ನಿಮ್ಗೆ ಅಮೇಜ್ ಬೇಡ, ವರ್ಣ ಕೊಡ್ತೀನಿ. 2011 ಮಾಡಲ್, ಅದನ್ನು ಟ್ರಾನ್ಸ್ಫಾರ್ಮ್ SX ಟಾಪ್ ಎಂಡ್ ವೇರಿಯಂಟ್, 11 ಮಾಡಲ್ ಡೀಸೆಲ್ ಇಂಜಿನ್. ಅದನ್ನು ನಿಮ್ಗೆ ಲೆದರ್ ಸೀಟ್ಸ್, AC ಪವರ್ ಸ್ಟೀರಿಂಗ್, ABS ಬ್ರೇಕ್, ಅಲಾವೀಸ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್. ಲೆದರ್ ಸೀಟ್ಸ್ ಹಾಕಿದ್ದಾರೆ. ಆಮೇಲೆ ಸೈಡ್ ಮಿರರ್ಸ್ ಎಲ್ಲ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಪ್ಲಸ್ ಸೈಡ್ ಮಿರರ್ಸ್ ಗೆ ನಿಮ್ಗೆ ಆಟೋಮೆಟಿಕ್ ಅಡ್ಜಸ್ಟಬಲ್ ಕೂಡ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್, ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 3,45,000 ಹೇಳ್ತಾ ಇರೋದು ಸರ್. ಒಂದೇ ಬೆಲೆ, ಫೈನಲ್ ಬರಬೇಕು ಆನ್ ಟೇಬಲ್, ನೋಡ್ ತಕ್ಷಣ ಗಾಡಿ ತಗೊಂಡೋಗ್ಬೇಕು. 2,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಹೌದಾ? ಸಿಟಿ ಬಗ್ಗೆ ಹೇಳ್ಬೇಕು ಸರ್. ಲೋ ಬಜೆಟ್ ಎಲ್ಲರೂ ಕೇಳ್ತಾ ಇದಾರೆ, ಹೋಂಡಾ ಸಿಟಿ ಬೇಕಂತ. ಲೋ ಬಜೆಟ್, ಅದನ್ನು ಕೂಡ ಯು ಶೇಪ್ ಇವಿಟೆಕ್ ಇಂಜಿನ್ ಕೊಡ್ತೀನಿ. 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಹೋಂಡಾ ಸಿಟಿ ನೋಡ್ತಾ ಇದೀರಾ. ವೆರಿ ಸರ್, ಪ್ರೈಸಿಂಗ್ ನೋಡ್ತಾ ಇದಾರೆ ಕಸ್ಟಮರ್ ಬಂದ್ಬಿಟ್ಟು 3,25,000 ಹೇಳ್ತಾ ಇರೋದು. ಫೈನಲ್ 2,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಇನ್ನೊಂದು ಪ್ರೈಸ್ ಹೇಳ್ಬೇಕಾ? ಕ್ಲಿಯರ್ ಆಗ್ಬಿಡ್ಲಿ ಹೇಳ್ಬಿಡಿ ಸರ್. ಫೈನಲ್ 2,80,000 ಬಂದ್ರೆ ಕೊಡ್ತೀನಿ, ಹೋಗಿ ಸರ್.